ಈ ಶ್ಲೋಕವು ಭಗವಾನ್ ಶ್ರೀ ವಿಷ್ಣುವಿನ ದಿವ್ಯ ಗುಣಗಳನ್ನು ವರ್ಣಿಸುವ ಅತ್ಯಂತ ಸುಂದರವಾದ ಸ್ತೋತ್ರ ಭಾಗವಾಗಿದೆ. ಇದು ವಿಷ್ಣುವಿನ ಪರಮಾತ್ಮ ಸ್ವರೂಪವನ್ನು ಮತ್ತು ಆತನ ಶಾಶ್ವತ ಗುಣಗಳನ್ನು ವೈಭವೀಕರಿಸುತ್ತದೆ. ಈ ಶ್ಲೋಕವು ವಿಷ್ಣುವಿನ ಅತಿ ಮಾನುಷ ಮತ್ತು ದೈವಿಕ ಗುಣಗಳನ್ನು ಕೇಂದ್ರೀಕರಿಸಿ ಆತನ ಸರ್ವಶ್ರೇಷ್ಠತೆಯನ್ನು ಸಾರುತ್ತದೆ. ವಿಷ್ಣು ಸಹಸ್ರನಾಮದ ಪೂರ್ವ ಪೀಠಿಕೆ ಶ್ಲೋಕ 5. ಅವಿಕಾರಾಯ ಶುದ್ಧಾಯ ನಿತ್ಯಾಯ ಪರಮಾತ್ಮನೇ ಸದೈಕ ರೂಪ ರೂಪಾಯ ವಿಷ್ಣುವೇ ಸರ್ವಜಿಷ್ಣುವೇ. ಈ ಶ್ಲೋಕವು ಭಗವಾನ್ ವಿಷ್ಣುವನ್ನು ಅನಾದಿ, ಅನಂತ, ನಿರ್ವಿಕಾರ, ಶುದ್ಧ ಮತ್ತು ಸರ್ವೋತ್ತಮನೆಂದು ಸೂಚಿಸುತ್ತದೆ. ಅವಿಕಾರಾಯ ಅಂದರೆ ಯಾವುದೇ ಬದಲಾವಣೆ, ರೂಪಾಂತರ ಅಥವಾ ನ್ಯೂನತೆಗಳಿಗೆ ಒಳಗಾಗುವುದಿಲ್ಲ. ಶುದ್ಧಾಯ ಅಂದರೆ ಯಾವುದೇ ಮಲಿನತೆಯಿಂದ ಮುಕ್ತರಾದವರು, ಪರಿಪೂರ್ಣರು. ನಿತ್ಯಾಯ ಅಂದರೆ ಹುಟ್ಟು ಸಾವು ಕಾಲದ ಪರಿಧಿ ಇಲ್ಲದ ಅನಾದಿ ಅನಂತ ಸ್ವರೂಪಿ. ಪರಮಾತ್ಮನೇ ಅಂದರೆ ಸಕಲ ಜೀವರಾಶಿಗಳಿಗೂ ಒಳಗೆ ಇರುವ ಆತ್ಮ, ಪರಮಶಕ್ತಿ. ಸದೈಕ ರೂಪ ರೂಪಾಯ ಅಂದರೆ ಅವರ ಸ್ವರೂಪವು ಯಾವಾಗಲೂ ಒಂದೇ ಆಗಿದೆ, ಕಾಲಾನುಗುಣವಾಗಿ ಬದಲಾಗುವುದಿಲ್ಲ. ವಿಷ್ಣುವೇ ಅಂದರೆ ಸಕಲ ವಿಶ್ವವನ್ನು ವ್ಯಾಪಿಸಿರುವ ಸರ್ವವ್ಯಾಪಿ ದೇವನಿಗೆ. ಸರ್ವಜಿಷ್ಣುವೇ ಅಂದರೆ ಸಕಲ ಲೋಕಗಳ ಮೇಲೆ ಸಂಪೂರ್ಣ ವಿಜಯವನ್ನು ಸಾಧಿಸಿದವರು, ಎಲ್ಲವನ್ನೂ ನಿಯಂತ್ರಿಸುವವರು. ಸಂಪೂರ್ಣ ಭಾವಾರ್ಥ: ನಾನು ಯಾವುದೇ ವಿಕಾರಗಳಿಗೆ, ಬದಲಾವಣೆಗಳಿಗೆ ಒಳಗಾಗದ, ಸದಾ ಶುದ್ಧನಾದ, ನಿತ್ಯನಾದ, ಶಾಶ್ವತನಾದ, ಸಕಲ ಜೀವಾತ್ಮಗಳ ಒಳಗೆ ಇರುವ ಪರಮಾತ್ಮ ಸ್ವರೂಪನಾದ, ಯಾವಾಗಲೂ ಒಂದೇ ರೂಪದಲ್ಲಿರುವ, ಸಕಲ ವಿಶ್ವವನ್ನು ವ್ಯಾಪಿಸಿರುವ ವಿಷ್ಣು ಮತ್ತು ಎಲ್ಲರನ್ನೂ ಜಯಿಸುವ ಸಾಮರ್ಥ್ಯ ಇರುವ ಸರ್ವಜಿಷ್ಣು ಭಗವಾನ್ ವಿಷ್ಣುವಿಗೆ ನಮಸ್ಕರಿಸುತ್ತೇನೆ. ಧನ್ಯವಾದಗಳು.